ಓಂ ಅನ್ನಪೂರ್ಣಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅನ್ನಪೂರ್ಣಾಯೈ ನಮಃ. ಅನ್ನ ಅಂತಕ್ಕಂಥದ್ದೇ ಪ್ರತಿಯೊಬ್ಬರಿಗೂ ಕೂಡ ಜೀವಕಾರಕ. ಇಡೀ ದೇಹ ನಿಂತಿರ್ತಕ್ಕಂಥದ್ದೇ ಅನ್ನದಿಂದ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವಂತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅನ್ನ ಯಾವುದರಿಂದ ಆಗುತ್ತೆ? ಮಳೆಯಿಂದ ಆಗುತ್ತೆ. ಅನ್ನ, ಮಳೆ ಇವೆಲ್ಲವೂ ಕೂಡ ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ವರಗಳು. ಆದರೆ ಅದರಲ್ಲಿ ನಾವು ಪ್ರತಿನಿತ್ಯವೂ ಕೂಡ ಅನ್ನ ಇಲ್ಲದೆ ಜೀವಿಸೋಕ್ಕೆ ಸಾಧ್ಯನೇ ಇಲ್ಲ. ಅನ್ನಾತ್ ಭವಂತಿ ಭೂತಾನಿ. ಈ ದೇಹಕ್ಕೆ ಅನ್ನ ಬೇಕೇ ಬೇಕು. ಹಾಗಾಗಿ ಆ ಅನ್ನದಲ್ಲಿ ಎಷ್ಟು ಭಕ್ತಿಯಿಂದ ಇರಬೇಕು, ಎಷ್ಟು ನಿಷ್ಠೆಯಿಂದ ಇರಬೇಕು, ಎಷ್ಟು ಶ್ರದ್ಧೆಯಿಂದ ಇರಬೇಕು. ನಾವೆಲ್ಲರೂ ಕೂಡ ನಮ್ಮ ಹಿಂದಿನ ಜೀವನ ಅಥವಾ ನಾವು ಇವತ್ತಿನ ಸಮಾಜದಲ್ಲಿ ನೋಡ್ತಾ ಇರ್ತೀವಿ, ಎಷ್ಟು ಅನ್ನ ವೇಸ್ಟ್ ಆಗ್ತಾ ಇರುತ್ತೆ. ಎಷ್ಟು ನಾವು ತಿಂತಕ್ಕಂಥ ಆಹಾರ, ನಮಗೆ ಹೊಟ್ಟೆ ತುಂಬ ಆಹಾರ ನಾವು ಏನು ತಗೊಳ್ತೀವಿ, ಆಹಾರದಲ್ಲಿ ಎಷ್ಟು ವೇಸ್ಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅನ್ನವನ್ನು ಊಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾವ ರೀತಿ ಇರಬೇಕು, ನಾವು ಸ್ವಲ್ಪ ಹಳೆಯ ಇತಿಹಾಸ ಪದ್ಧತಿಗಳು ನೋಡೋಕ್ಕೆ ಹೋದಾಗ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರ್ಥನೆಯ ಮುಖೇನ ಪೂರ್ವಾಭಿಮುಖವಾಗಿ ಮನೆಯಲ್ಲಿ ಕುಳಿತು ಕೈಯಿಂದ, ಹಾಗೆ ತಾಮ್ರ ಇರ್ಬೋದು, ಹಿತ್ತಾಳೆ ಇರ್ಬೋದು, ಶಕ್ತಾನುಸಾರವ ಬೆಳ್ಳಿ ಇರ್ಬೋದು, ಅಂತಹ ತಟ್ಟೆಗಳಲ್ಲಿ ಊಟ ಮಾಡಿದಂಥದ್ದು. ಒಂದು ಅಗಳು ಅಂದರೆ ಒಂದೇ ಒಂದು ಅನ್ನ, ಒಂದು ಅಗಳು ಅನ್ನವನ್ನು ಕೂಡ ಬಿಡದೆ ಊಟವನ್ನು ಕೂಡ ನಮ್ಮ ಪೂರ್ವಿಕರು ಮಾಡ್ತಾಯಿದ್ರು. ಋಷಿಮುನಿಗಳು ಹೇಳಿದ್ದಾರೆ ಅನ್ನವನ್ನು ಚೆಲ್ಲಬಾರದು ಅಂತ. ಹಾಗಾಗಿ ಆ ಅನ್ನ ದೇಹಕ್ಕೆ ಯಾವಾಗಲೂ ಆ ಭಗವಂತ ಎಲ್ಲಿದ್ದಾನೆ? ಅನ್ನದ ರೂಪದಲ್ಲೇ ಇದ್ದಾನೆ. ನಮಗೆ ಶಕ್ತಿ ಕೊಡೋದು ಯಾರು? ಆ ಅನ್ನ. ಆ ಅನ್ನವನ್ನೇ ನಾವು ಭಗವಂತ ಅಂತೂ ಕೂಡ ಕರೀಬೋದು. ಅದನ್ನೇ ಅನ್ನವನ್ನು ಪರಬ್ರಹ್ಮ ಸ್ವರೂಪ. ಬ್ರಹ್ಮ ಗೊತ್ತು ನಮಗೆ, ಪರಬ್ರಹ್ಮ, ಬ್ರಹ್ಮನಿಗಂತ ಮಿಗಿಲಾದ್ದು ಆ ಪರಬ್ರಹ್ಮ. ಆ ಅನ್ನವನ್ನು ಪರಬ್ರಹ್ಮ ಸ್ವರೂಪ ಅಂತಲೂ ಕರಿತೀವಿ. ನಾವು ಇವತ್ತಿನ ದಿವಸ ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು, ನಾವು ನಡ್ಕೋಬೇಕು. ಅನ್ನವನ್ನು ಚೆಲ್ಲಬಾರ್ದು. ಹಾಗೆ ಪ್ರತಿ ಜೀವಿಗೂ ಆಹಾರ ಬೇಕೇ ಬೇಕು. ಭಗವಂತ ಪ್ರತಿ ಜೀವಿಗೂ ಕೊಟ್ಟಿರ್ತಾನೆ. ಅನ್ನ ಇಲ್ಲದೆ ಇವತ್ತು ಕೂಲಿ ಮಾಡೋನಿಂದ ಕೋಟ್ಯಾಧೀಶ್ವರನ ತನಕ ಆಹಾರವನ್ನು ತಗೊಂಡ್ರೇ ಆತನೂ ಕೂಡ ಜೀವಿಸೋದು. ಆ ಅನ್ನವನ್ನು ನಾವು ಚೆಲ್ಲಬಾರ್ದು ಅಂತ ಹೇಳುತ್ತೆ. ಅನ್ನವನ್ನು ಬಿಡಬಾರ್ದು, ಅನ್ನವನ್ನು ವೇಸ್ಟ್ ಮಾಡಬಾರ್ದು. ನಾವು ತಟ್ಟೆಯಲ್ಲಿ ಆಹಾರ ಬಿಡ್ತೀವಿ, ಅಟ್ಲೀಸ್ಟ್ ಆ ಬಿಟ್ಟಿದ್ದು ಯಾವುದಕ್ಕಾದರೂ ಪ್ರಾಣಿ ಪಕ್ಷಿಗಳಿಗೂ ಆಗಲ್ಲ, ಅದನ್ನ ಎತ್ಬಿಟ್ಟು ಚರಂಡಿಗೋ ಅಥವಾ ಎಲ್ಲೋ ಡಸ್ಟ್ಬಿನ್ಗೋ ಅಲ್ಲಿ ಬಿಸಾಡ್ಬಿಡ್ತೀವಿ. ಇದರಿಂದ ಶಾಸ್ತ್ರಗಳಲ್ಲಿ ಹೇಳುತ್ತೆ ಕಾಲಾಯ ತಸ್ಮೈ ನಮಃ. ಆ ಕಾಲ ಏನು ಮಾಡುತ್ತೆ? ಯಾರು ಅನ್ನ ಚೆಲ್ತಾರೋ ಅವರಿಗೆ ಮುಂಬರುವ ದಿನಗಳು ಜೀವನದಲ್ಲಿ, ನಾವು ಇನ್ನೊಂದು ಜನ್ಮ ಇದೆಯೋ ಇಲ್ಲೋ ಅದರ ಆಮೇಲೆ ಯೋಚನೆ ಮಾಡೋಣ, ಮುಂದಿನ ಈ ಜನ್ಮದಲ್ಲಿಯೇ ಅದು ಪರಿಪೂರ್ಣವಾಗಿ ಕಷ್ಟದ ರೂಪದಲ್ಲಿ ನಮಗೆ ಮತ್ತೆ ಅನ್ನ ಸಿಗದೇ ಇರತಕ್ಕಂಥ ರೂಪದಲ್ಲಿ ವಾಪಸ್ ಬರುತ್ತೆ. ಇದನ್ನು ತಿಳ್ಕೊಬೇಕು. ನಾವೆಲ್ಲರೂ ಎಷ್ಟೋ ಜನಕ್ಕೆ ಹೇಳ್ತೀವಿ, ಈಗೇನಾದರೂ ತೊಂದರೆ ಕೊಟ್ಟರೆ ಮುಂದಿನ ಜನ್ಮ ಅದನ್ನು ಗೊತ್ತಿಲ್ಲ, ಆದರೆ ಈಗಲೇ ಬರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಅನ್ನ ಮತ್ತು ನೀರನ್ನು ಸರಿಯಾಗಿ ಯಾರು ಉಪಯೋಗಿಸ್ಕೊಳ್ತಾರೋ ಈ ಪ್ರಪಂಚದಲ್ಲಿ ಅವರಿಗೆ ಪರಿಪೂರ್ಣ ಜೀವನ, ಮೋಕ್ಷಕ್ಕೆ ಒಂದು ಮೆಟ್ಲು ಅವ್ರಿಗೆ ಸಿಗುತ್ತೆ. ಬರೀ ಮೋಕ್ಷ ಇದರಿಂದನೇ ಸಿಗಲ್ಲ, ಒಂದು ಮೆಟ್ಲು ಸಿಗುತ್ತೆ. ಹಾಗೆಯೇ ಅನ್ನವನ್ನು ಚೆಲ್ಲಬಾರ್ದು, ಅನ್ನವನ್ನು ದಾನ ಮಾಡಬೇಕು. ಇನ್ನೂ ನೋಡಿ, ನಾವು ಯಾವಾಗಲೂ ಅಷ್ಟೇ ಯಾರಿಗಾದರೂ ಎಷ್ಟೇ ದುಡ್ಡು ಕೊಡಿ, ಏನೇ ಈ ಪ್ರಪಂಚನೇ ಬರ್ಕೊಡಿ, ಆಮೇಲೆ ಅವ್ರಿಗೆ ನಾವು ನಮ್ಮನ್ನು ಬೈಕೋತಾರೆ. ಏನಂತ? ಇನ್ನು ಸ್ವಲ್ಪ ಕೊಡಬೇಕಾಗಿತ್ತು. ಆದರೆ ಪರಿಪೂರ್ಣವಾಗಿ ಊಟ ಕೊಡಿ ಯಾರಿಗಾದರೂ, ಸಾಕಪ್ಪ ಅಂದ್ಬಿಡ್ತಾರೆ. ಅದೇ ನಮಗೆ ಪರಿಪೂರ್ಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಅನ್ನವನ್ನು ಯಾರು ಬಿಸಾಡ್ತಾರೆ ಅವರು ವಿಧ ವಿಧವಾದ ರೋಗಗಳಿಗೆ ಮತ್ತು ದೇಹಕ್ಕೆ ತೊಂದರೆಯನ್ನು ಮಾಡಿಕೊಂಡು ಅದರಿಂದ ಕಷ್ಟವನ್ನು ಅನುಭವಿಸ್ತಾರೆ. ಹಾಗಾಗಿ ಅನ್ನ ಬಿಸಾಡೋದು ಬೇಡ. ಅನ್ನವು ಎಲ್ರಿಗೂ ಸಿಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.